ಹೆಲೋ ಎವ್ರಿವನ್. 13ನೇ ಪ್ರಶ್ನೆಯನ್ನು ನೋಡೋಣ. 2 ಓಂ ಮತ್ತು 4 ಓಂ ರೋಧವುಳ್ಳ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿ ನಂತರ ಅದಕ್ಕೆ 4 ಓಂ ರೋಧವುಳ್ಳ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದಾಗ ಉಂಟಾಗುವ ಒಟ್ಟು ರೋಧವು. ಮೊದಲಿಗೆ 2 ರೋಧಕಗಳು ಅಂದ್ರೆ 2 ಓಂ ಮತ್ತೆ 4 ಓಂ ಏನಿದೆ ಇದು ಸರಣಿ ಜೋಡಣೆಯಲ್ಲಿದೆ. ಹಾಗೆ ಈ 2 ರೋಧಕಗಳನ್ನ ಇನ್ನೊಂದು 3ನೇ ರೋಧಕ ಅದನ್ನ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದ್ದಾರೆ. ಈ ಮೊದಲನೇ ರೋಧಕವನ್ನ R1 ಅಂತ ತಗೊಂಡ್ರೆ R2 4 ಓಮ್ಸ್, R3 4 ಓಮ್ಸ್. ಸರಣಿ ಜೋಡಣೆಯಲ್ಲಿರುವಂತಹ ರೋಧಕಗಳ ಒಟ್ಟು ರೋಧಕವನ್ನ ನಾವು ಕಂಡುಹಿಡಿಯೋದಿಕ್ಕೆ RS ಸೂತ್ರ ಬಳಸ್ತೀವಿ. ಅದು R1 ಮತ್ತು R2ಗಳ ಮೊತ್ತ ಆಗಿರುತ್ತೆ. ಸರಣಿ ಜೋಡಣೆಗೆ ಒಟ್ಟು ರೋಧಕ ಅಂತ ನಾವು ನೋಡಿದ್ರೆ ರೋಧಕಗಳ ಮೊತ್ತ ಆಗಿರುತ್ತೆ. ಹಾಗಾಗಿ R1 ಪ್ಲಸ್ R2 ಅಂದ್ರೆ 6 ಓಮ್ಸ್. R1 2 ಓಮ್ಸ್ ಇದೆ, R2 4 ಓಮ್ ಇರೋದಕ್ಕೆ RS ಅಂದ್ರೆ ಈ 2 ರೋಧಕಗಳ ಒಟ್ಟು ರೋಧಕ 6 ಓಮ್ ಆಗಿರುತ್ತೆ. ಈ 6 ಓಂ ರೋಧಕವನ್ನ 4 ಓಂ ರೋಧಕದ ಜೊತೆಗೆ ಸಮಾಂತರ ಜೋಡಣೆಯಲ್ಲಿ ಇಟ್ಟಾಗ ಅಲ್ಲಿ ಉಂಟಾಗುವಂತಹ ಒಟ್ಟು ರೋಧಕವನ್ನ ಕಂಡುಹಿಡಿಯೋದಿಕ್ಕೆ ಸಮಾಂತರ ಜೋಡಣೆಯಲ್ಲಿ ನಾವು ಒಟ್ಟು ರೋಧಕವನ್ನ ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ 1/Rp ಸಮ 1/Rs ಪ್ಲಸ್ 1/R3. ಯಾಕೆಂದ್ರೆ RS ಮತ್ತೆ R3ಗಳು ಸಮಾಂತರ ಜೋಡಣೆಯಲ್ಲಿ ಇದೆ. ಇದು RS 6 ಓಂ ಮತ್ತೆ R3 4 ಓಂ. ಬೆಲೆಗಳನ್ನ ನಾವು ಹಾಕಿದ್ರೆ RS ಬೆಲೆ 6 ಹಾಗೆ R3 ಬೆಲೆ 4. ಇವೆರಡರ ಲಸ ಅವನ್ನ ನಾವು ನೋಡ್ಬೇಕು. 6 ಮತ್ತೆ 4ರ ಲಸ ಎಷ್ಟು ಬರುತ್ತೆ? ಹನ್ನೆರಡು. ಇವೆರಡರ ಲಸ ಆಗಿದೆ, ಹೌದಾ? 12ಅನ್ನ ನಾವು ಗುಣಿಸಿದ್ರೆ ಇಲ್ಲಿ ಅಂಶದಲ್ಲಿ 2 ಮತ್ತೆ 3 ಸಿಗತ್ತೆ. ಅಂದ್ರೆ 5/12 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇದು 1/Rp ಬೆಲೆ, ಬಟ್ ನಮ್ಗೆ ಇಲ್ಲಿ ಬೇಕಿರೋದು Rp ಅಲ್ವಾ? ನಾವು ಇದನ್ನ ಉಲ್ಟಾ ಮಾಡಿ ತಗೊಂಡ್ರೆ 12/5 ಅಂತ ಆಗತ್ತೆ. 5 1 5 2 10 5 4 20. Rp ಬೆಲೆ 2.4 ಓಮ್ಸ್. ಸರಿಯಾದಂತಹ ಉತ್ತರ ಆಪ್ಷನ್ ಬಿ.